ಮಾಡಿ ಹಣಕ್ಕಾಗಿ ಪೀಡಿಸಿದ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ಬೆದರಿಕೆ ಹಾಕಿದ ಆರೋಪ ಇತ್ತು. ಲೈಂಗಿಕ ಕಿರುಕುಳ ದೂರು ನೀಡೋದಾಗಿ ಬೆದರಿಕೆ ಹಾಕಿದ್ದ ಬಗ್ಗೆ ದೂರು. ಹೊಳೆನರಸೀಪುರದಲ್ಲಿ ದೂರು ನೀಡಿದ ಸೂರಜ್ ಆಪ್ತ ಶಿವಕುಮಾರ್. ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ನಿಂದ ದೂರನ್ನ ದಾಖಲು ಮಾಡಲಾಗಿದೆ. ಕೇಸು ದಾಖಲು ಮಾಡಿದ ಹೊಳೆನರಸೀಪುರ ಠಾಣೆ ಪೊಲೀಸರು ಈಗಾಗಲೇ ಎಫ್ಐಆರ್ ಆಗಿದೆ. ಶಿವಕುಮಾರ್ ದೂರನ್ನ ಆಧರಿಸಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. 5 ಕೋಟಿ ಹಣ ನೀಡುವಂತೆ ಸೂರಜ್ಗೆ ಬೆದರಿಕೆ ಹಾಕಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಣ ಕೊಡದೇ ಇದ್ರೆ ಲೈಂಗಿಕ ದೌರ್ಜನ್ಯದ ಕೇಸನ್ನ ದಾಖಲಿಸುವ ಬೆದರಿಕೆ ಹಾಕಲಾಗಿದೆ. ಬೆದರಿಕೆ ಹಾಕಿದ ಆರೋಪದ ಮೇಲೆ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸುಳ್ಳು ದೂರು ನೀಡಿ ಬೆದರಿಕೆ ಹಾಕಿರುವ ಬಗ್ಗೆ ಉಲ್ಲೇಖಿಸಿ ಸೆಕ್ಷನ್ 384 506 ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಹೊಳೆನರಸೀಪುರ ಠಾಣೆ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ನೀಡಿರುವಂತಹ ದೂರು. 5 ಕೋಟಿ ಹಣ ನೀಡುವಂತೆ ಸೂರಜ್ಗೆ ಬೆದರಿಕೆ ಹಾಕಲಾಗಿದೆ. ಒಂದು ವೇಳೆ ಹಣ ಕೊಡದೇ ಇದ್ರೆ ಲೈಂಗಿಕ ದೌರ್ಜನ್ಯದ ಕೇಸನ್ನ ದಾಖಲಿಸೋದಾಗಿ ಬೆದರಿಕೆ ಹಾಕಲಾಗಿದೆ ಅಂತ ದೂರನ್ನ ದಾಖಲು ಮಾಡಲಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ದೂರು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಸಂತ್ರಸ್ತನ ಮೇಲೆ ದೂರನ್ನ ದಾಖಲು ಮಾಡಲಾಗಿದೆ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ನಿಂದ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ಸಂತ್ರಸ್ತ ಯುವಕ ಕೇಸನ್ನ ಸಹ ದಾಖಲು ಮಾಡಿದ್ದಾನೆ. ಈಗ ಯುವಕನ ವಿರುದ್ಧ ಸಹ ಎಫ್ಐಆರ್ ದಾಖಲಾಗಿದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರಗತಿ, ಹಾಸನ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಅರಕಲಗೂಡು ಮೂಲದ ಯುವಕ ದೂರನ್ನು ನೀಡಿದ್ದಾರೆ. ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ಸಂತ್ರಸ್ತ ದೂರು ನೀಡಿದ್ದಾನೆ. ಮತ್ತೊಂದು ಕಡೆ ಏನು ಸಂತ್ರಸ್ತ ಯುವಕ ಇದ್ದಾನೆ, ಯುವಕನ ವಿರುದ್ಧ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ, ಜೊತೆಗೆ ಬ್ಲಾಕ್ ಮೇಲ್ ಮಾಡುವುದಕ್ಕೆ ಮುಂದಾಗಿದ್ದಾರೆ. 5 ಕೋಟಿ ಹಣಕ್ಕೆ ಯುವಕನೋರ್ವ ಬೇಡಿಕೆಯನ್ನು ಇಟ್ಟಿದ್ದ ಅನ್ನುವ ಕಾರಣಕ್ಕಾಗಿ ಆ ಯುವಕನ ವಿರುದ್ಧ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರನ್ನು ನೀಡಲಾಗಿದೆ. ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಎಂಬುವರು ದೂರನ್ನು ನೀಡಿದ್ದಾರೆ. ನೊಂದವರ ವಿಳಾಸದಲ್ಲಿ 1ನೇ ವ್ಯಕ್ತಿಯಾಗಿ ಶಿವಕುಮಾರ್ ಇದ್ದರೆ 2ನೇ ವ್ಯಕ್ತಿಯಾಗಿ ಸೂರಜ್ ರೇವಣ್ಣ ಸಹ ಕಂಪ್ಲೇಂಟ್ನಲ್ಲಿ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಶಿವಕುಮಾರ್ ಎಂಬುವವರು ಈಗ ಸೂರಜ್ ರೇವಣ್ಣ ಬಳಿ ಬಂದು ಹಣಕ್ಕಾಗಿ 5 ಕೋಟಿ ಹಣಕ್ಕಾಗಿ ವ್ಯಕ್ತಿಯೋರ್ವ ಬೇಡಿಕೆಯನ್ನು ಇಟ್ಟಿದ್ದ, ಬ್ಲಾಕ್ ಮೇಲ್ ಮಾಡೋದಕ್ಕೆ ಮುಂದಾಗಿದ್ದ, ಜೊತೆಗೆ 5 ಕೋಟಿ ಹಣವನ್ನು ನೀಡದೇ ಇದ್ದರೆ ಲೈಂಗಿಕ ದೌರ್ಜನ್ಯದ ಕೇಸನ್ನು ದಾಖಲಿಸ್ತೇನೆ ಅನ್ನುವಂತಹ ಒಂದು ಬ್ಲಾಕ್ ಮೇಲನ್ನು ಸಹ ಮಾಡ್ತಿದ್ದ ಅನ್ನುವಂಥ ವಿಚಾರದಲ್ಲಿ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಈಗ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಅಡಿಯಲ್ಲಿ ಸಂತ್ರಸ್ತ ಯುವಕನೋರ್ವ ದೂರನ್ನು ಒಂದು ಕಡೆ ನೀಡಿದರೆ, ಮತ್ತೊಂದು ಕಡೆ ಆ ಯುವಕನ ವಿರುದ್ಧವೇ ಬ್ಲಾಕ್ ಮೇಲ್ ಸಂಬಂಧಪಟ್ಟಂತೆ IPC ಸೆಕ್ಷನ್ 384 ಹಾಗೂ 506 ಅಡಿಯಲ್ಲಿ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದೂರನ್ನು ನೀಡಲಾಗಿದೆ. ಇದು ಬಹಳ ಸೆನ್ಸೇಷನ್ ಒಂದು ರೀತಿಯ ಪ್ರಕರಣ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಎಂಎಲ್ಸಿ ಸೂರಜ್ ರೇವಣ್ಣನ ವಿರುದ್ಧವೇ ಈಗ ಲೈಂಗಿಕ ದೌರ್ಜನ್ಯ ಆರೋಪ ಒಂದು ಕಡೆ ಕೇಳಿ ಬಂದಿದ್ರೆ, ಆ ಯುವಕ ಯಾರು ಆರೋಪ ಮಾಡಿದ ಆ ಯುವಕನ ವಿರುದ್ಧವೂ ಸಹ ಬ್ಲಾಕ್ ಮೇಲ್ಗೆ ಸಂಬಂಧಪಟ್ಟಂತೆ ದೂರನ್ನು ನೀಡಲಾಗಿದೆ. ಈ ಪ್ರಕರಣ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಕೇಳಿ ಬಂದಿರುವುದು, ಜೊತೆಗೆ ದೂರು ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಪ್ರಗತಿ, ಎಸ್ ಹರೀಶ್, ನೀವು ಹೇಳಿದಂತೆ ಇದು ಗಂಭೀರವಾದಂತಹ ದೂರೇ ಆಗಿರುವಂತದ್ದು. ಆ ಸಂತ್ರಸ್ತ ಯುವಕ ಹಾಗಾದ್ರೆ ಹೇಳ್ತಾ ಇರೋದೇನು, ಯಾವಾಗಿಂದ ಪರಿಚಯ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಶಿವಕುಮಾರ್ ಅವರು ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಮೊದಲೇ ಆತ ಬೆದರಿಕೆಯನ್ನ ಹಾಕಿದ್ದ ಅನ್ನೋದೇ ಆದ್ರೆ ಮೊದಲೇ ಯಾಕೆ ಹಾಗಾದ್ರೆ ಕಂಪ್ಲೇಂಟ್ ಕೊಟ್ಟಿರಲಿಲ್ವಂತೆ ಸೂರಜ್ ರೇವಣ್ಣ ಪರವಾಗಿ?
ಈ ರೀತಿಯ ಸಾಕಷ್ಟು ಅನುಮಾನಗಳು ಈ ಪ್ರಕರಣದಲ್ಲಿ ಮೂಡ್ತವೆ. ಆದರೆ ಸಂತ್ರಸ್ತ ಯುವಕ ಪರಿಚಯ ಆಗಿದ್ದು MP ಚುನಾವಣೆಯಲ್ಲಿ ವೇಳೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಆತ ಅರಕಲಗೂಡು ಭಾಗದಲ್ಲಿ ಸಕ್ರಿಯ JDS ಕಾರ್ಯಕರ್ತ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ತಮ್ಮ ಊರಿಗೆ ಬಂದಂತಹ ವೇಳೆಯಲ್ಲಿ ಸೂರಜ್ ರೇವಣ್ಣ ಅವರು ಪರಿಚಯ ಆಗುತ್ತೆ. ಆ ಸಂದರ್ಭದಲ್ಲಿ ನೀನು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ ನನ್ನ ನಂಬರನ್ನು ಸೂರಜ್ ರೇವಣ್ಣ ಅವರು ಪಡಿತಾರೆ. ನಂತರದಲ್ಲಿ ಅವರು 3 ದಿನಗಳ ಹಿಂದೆ ಗುಡ್ ಮಾರ್ನಿಂಗ್ ಅನ್ನುವಂತಹ ಮೆಸೇಜ್ ಹಾಕ್ತಾರೆ. ಅದರಲ್ಲಿ ಲವ್ ಸಿಂಬಲನ್ನು ಇಟ್ಟು ಗುಡ್ ಮಾರ್ನಿಂಗ್ ಕಣೋ ಅನ್ನುವಂಥ ಮೆಸೇಜನ್ನು ಹಾಕಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ ಸಂತ್ರಸ್ತ ಯುವಕ. ನಾನು ಸಹ JDS ಕಾರ್ಯಕರ್ತನಾಗಿದ್ದೆ. MP ಚುನಾವಣಾ ವೇಳೆಯಲ್ಲಿ ಕೆಲಸವನ್ನು ಗಮನಿಸಿದಂತಹ MLC ಸೂರಜ್ ರೇವಣ್ಣ ಅವರು ನನ್ನ ನಂಬರನ್ನು ಪಡೆದಿದ್ದರು. ಜೊತೆಗೆ ಗುಡ್ ಮಾರ್ನಿಂಗ್ ಅನ್ನುವಂಥ ಗುಡ್ ನೈಟ್ ಅನ್ನುವ ಮೆಸೇಜ್ಗಳನ್ನು ಆಗಿಂದಾಗೆ ಹಾಕ್ತಾ ಇದ್ರು ಅನ್ನುವಂತಹದ್ದನ್ನು ತನ್ನ ದೂರಿನಲ್ಲಿ ಸಂತ್ರಸ್ತ ಯುವಕ ಹೇಳ್ಕೊಂಡಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಈ ಸಂತ್ರಸ್ತ ಯುವಕನ ವಿರುದ್ಧವೇ ದೂರು ನೀಡಿರುವಂತಹ ಸೂರಜ್ ರೇವಣ್ಣ ಅವರ ಆಪ್ತ ಹೇಳ್ಕೊಂಡಿರೋದು ಅಂದರೆ ಆತ 16ನೇ ತಾರೀಕು ಸೂರಜ್ ರೇವಣ್ಣ ಅವರ ಮನೆ ಬಳಿ ಹೋಗಿ ಈ ರೀತಿ ಹಣಕ್ಕಾಗಿ ಬ್ಲ್ಯಾಕ್ ಮೇಲನ್ನು ಮಾಡಿದ್ದಾನೆ ಅನ್ನುವಂಥ ವಿಚಾರವನ್ನು ಸಹ ಶಿವಕುಮಾರ್ ದೂರಿನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಬಹಳ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು, ಜೊತೆಗೆ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು MLC ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮ ಲೈಂಗಿಕ ದೌರ್ಜನ್ಯ ಅಡಿ ಪ್ರಕರಣವನ್ನು ಈಗ ಸಂತ್ರಸ್ತ ಯುವಕ ದಾಖಲು ಮಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರ ಚುನಾವಣೆ ವೇಳೆಯಲ್ಲಿ ಸೂರಜ್ ರೇವಣ್ಣ ಅವರು ನನ್ನನ್ನು ಗಮನಿಸಿ ನನ್ನ ಫೋನ್ ನಂಬರನ್ನು ಪಡೆದಿದ್ರು ಅಂತ ಸಂತ್ರಸ್ತ ಯುವಕ ತನ್ನ ದೂರಿನಲ್ಲಿ ಹೇಳ್ಕೊಂಡಿದ್ದಾನೆ. ಪ್ರಗತಿ. ಓಕೆ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.